ಶೈಕ್ಷಣಿಕವಾಗಿ ಅತ್ಯಂತ ಪ್ರಗತಿಯನ್ನು ಹೊಂದಿರತಕ್ಕಂಥ ದೇಶ ಇವತ್ತು ಭಾರತ ದೇಶ ಆಗಿರ್ತಕ್ಕಂಥದ್ದು. ಹೆಚ್ಚು ಯುವಜನರನ್ನ ಹೊಂದಿರತಕ್ಕಂಥ ದೇಶ, ಹೆಚ್ಚು ಪ್ರತಿಭಾವಂತರನ್ನ ಹೊಂದಿರತಕ್ಕಂಥ ದೇಶ, ಇಡೀ ಪ್ರಪಂಚಕ್ಕೆ ಪ್ರತಿಭಾವಂತರ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಇವತ್ತು ಈ ಭಾರತ ದೇಶ. ಆದ್ರೆ ನಮ್ಮಲ್ಲಿ ನಾವು ನಡ್ಕೊಂತಕ್ಕಂಥ ನಡತೆಯನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ್ರೆ ನಾವು ಈ ಸಮಾಜಕ್ಕೆ ಮಾರಕವಾಗಿ ಯಾವತ್ತೂ ಕೂಡ ಬದುಕ್ತಕ್ಕಂಥ ಕೆಲಸವನ್ನ ನಾವು ಯಾವತ್ತೂ ಕೂಡ ಮಾಡ್ತಕ್ಕಂಥದ್ದು ನಾವು ಮಾಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯವನ್ನು ನಾವೆಲ್ಲರೂ ಕೂಡ ತೆಗೆದುಕೊಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಅನ್ಕೊಂತೀವಿ, ಎತ್ತ ಹೋಗ್ತಾ ಇದೀವಿ ನಾವೆಲ್ಲ. ಬಹುಶಃ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ, ಲಂಚ ಬೀಳ್ತಾರ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ಅನ್ನತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತಾ ಇದ್ವಿ. ಕೋಪು ಗಲ್ಭಗಳು ನಾವೆಲ್ಲ ಇವತ್ತು ನಾವು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಎಲ್ಲರೂ ಜೈನ, ಪಾರ್ಶ್ಯ ಎಲ್ಲರೂ ಒಂದಾಗಿ ಬದುಕಲಿಕ್ಕೆ ಈ ಒಂದು ದೇಶ ಹುಟ್ಟಿರ್ತಕ್ಕಂಥದ್ದು. ಇವತ್ತು ಎತ್ತ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಭಾಷೆಗಳ ನಡುವೆ, ಧರ್ಮಗಳ ನಡುವೆ ನಾವು ಗೊಂದಲಗಳನ್ನು ಸೃಷ್ಟಿ ಮಾಡಿಸಿ ನಮ್ಮ ಹಿತಾಸಕ್ತಿಗಳಿಗೋಸ್ಕರ ಧರ್ಮಗಳ ನಡುವೆ ನಮ್ಮ ಬಾಂಧವ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನ ನಾವೇ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಹುಶಃ ಎಷ್ಟು ನಾಚಿಕೆ ಇರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಎಲ್ಲಿ ನಾವು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸವನ್ನು ಮಾಡ್ತಕ್ಕಂಥ ಜಾಗದಲ್ಲಿ ನಾವು ಕೂತಿದೀವೋ ನಾವೇ ಈ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನವನ್ನ, ಸರಿಯಾದ ನೀತಿಯನ್ನ, ಸರಿಯಾದ ಮಾರ್ಗವನ್ನ ತೋರಿಸ್ತಿಲ್ಲ ಅಂತಂದ್ರೆ ಬಹುಶಃ ಎಲ್ಲಿ ನಾವು ಎಲ್ಲರೂ ಕೂಡಿ ಬದುಕ್ತಕ್ಕಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ನಾವು ನೋಡ್ತಾ ಇದೀವಿ, ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ನಾವು ಈ ವಾಟ್ಸಪ್ ಅಲ್ಲಿ ಬರ್ತೇವೆ, ಮಾಧ್ಯಮಗಳು ಬರ್ತವೆ. ಎಷ್ಟು ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥದ್ದು 4ನೇ ಅಂಗ ಮಾಧ್ಯಮ. ಬಹುಶಃ ಇವತ್ತು ನೋಡಿದ್ರೆ ಮಾಧ್ಯಮರಿಗೆ ನಾನು 8 ವರ್ಷ ಆಯ್ತು ಟಿವಿ ನೋಡಕ್ ಬಿಟ್ಟು, ಯಾವ ತೆಗೆದ್ರೆ ಬರೀ ಸುಳ್ಳು. ವಾಸಣ್ಣ ಇಲ್ಲಿ ಬಿಟ್ಟಂತೆ ಹೇಳ್ಕೊಡ್ತಂತೆ, ವಾಸಣ್ಣ ಇಲ್ಲಿ ಬಿಟ್ಟಂತೆ ಬಿಜೆಪಿ ಹೋದಂತೆ. ಏನ್ ಬರೀತಾರೆ ಇವರು, ಏನ್ ಕತೆ, ತರ ಬುಡ ಏನೂ ಇರಲ್ಲ ಬರೀತಾ ಇರ್ತಾರೆ. ಉತ್ತರ ಇರಲ್ಲ, ಉಡುಪಿ ನೋಡ್ಬೇಕು, ಯಾರೋ ಸ್ವಲ್ಪ ಬಿದ್ದಿರ್ತಾರೆ, ಎಲ್ಲೋ ಆಗಿರ್ತದೆ, ಇವರೇ ಸಾಯಿಸ್ಬಿಡ್ತಾರೆ ಕೋಮವಾದಿಗಳು, ಇವರೇ ಸ್ವಲ್ಪ ಸಾಯಿಸ್ಬಿಡು, ಹಿಂದೂಗಳು ಸಾಯಿಸ್ಬಿಟ್ರು ಅಂತ ಹೇಳ್ಬಿಟ್ಟು ದೊಡ್ಡ ಮುಂದೆ ಇರ್ತಾರೆ. ಅದ್ರ ಅಧಿಕಾರಕ್ಕೋಸ್ಕರ ಎತ್ತ ಹೋಗ್ತಾ ಇದ್ದೀವಿ ನಾವು, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ಏನು ನಿಮ್ಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಈ ಎಲ್ಲರೂ ಕೂಡ ಸರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿಲ್ಲ ಅಂದ್ರೆ ಅದು ವಿದ್ಯಾರ್ಥಿ ಕೊನೆಯ ಮಕ್ಕಳು ಓದೋ ಸ್ಟೇಜಲ್ಲೇ ಕೊಡ್ಬೇಕಾಗುತ್ತೆ. ಮಕ್ಕಳು ಓದೋ ಸ್ಟೇಜಲ್ಲೇ ಕೊಡೋಣ ಅಂತಂದ್ರೆ ತಾಯಿ ಹೊಟ್ಟೆ ಒಳಗಿದ್ದು ಇವಾಗಲೇ ಶುರುವಾಗುತ್ತೆ, ಮಕ್ಕಳು ಎಡವಾಗ್ಲೇ ಲಂಚ ಶುರುವಾಗುತ್ತೆ. ಇದು ಎಲ್ಲಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಮಾಜವನ್ನ? ಅಂತ ಒಂದು ಕೆಟ್ಟ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ನಮ್ಮಂತ ರಾಜಕಾರಣಿಗಳಿಗೆ ಸಲ್ಲಬೇಕಾಗುತ್ತೆ. ಬಹುಶಃ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ಪ್ರತಿ ವರ್ಷ ನಾವು ನಿಂತ್ಕೊಂಡು ದೊಡ್ಡ ಭಾಷಣ ಮಾಡ್ತೀವಿ, ಕೆಂಪುಕೋಟೆದಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀವಿ, ಅಲ್ಲಿ ರಾಜಧಾನಿ ನಿಂತ್ಕೊಂಡು ಭಾಷಣ ಮಾಡ್ತೀವಿ, ತಾಲೂಕು ಹೆಡ್ ಕ್ವಾರ್ಟರ್ ನಿಂತ್ಕೊಂಡು ಭಾಷಣ ಮಾಡ್ತೀವಿ. ಭಾಷಣ ಮುಗಿದಾಗ ಅದೇ ಕೆಲಸ ಮಾಡಿದ್ರೆ ಬಹುಶಃ ಎಲ್ಲಿ ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಾದ್ರೂ ಕೂಡ ಪ್ರಯತ್ನ ಆಗಿ ನಮ್ಮಲ್ಲಿ ಯುವಜನತೆ ಈ ದೇಶದ ಒಂದು ಸಂಪತ್ತು, ಅವರಿಗೆ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಸೇರಿ ಮಾಡ್ತಕ್ಕಂಥ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಿಕ್ಕೂ ಕೂಡ ಸಾರ್ಥಕತೆ ಆಗುತ್ತೆ ಅಂತ ನಾನಾದ್ರೂ ಕೂಡ ಭಾವಿಸಿ, ವಿಶೇಷವಾಗಿ ಈ ಒಂದು ದಿವಸ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ಯಾಕೆಂದ್ರೆ ಅನೇಕ ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ನಿಮ್ಮನ್ನ ಎಲ್ಲರೂ ಕೂಡ ಸ್ವೇಚ್ಛಾಚಾರದಿಂದ ಬದುಕಲಿಕ್ಕೆ ಈ ಸ್ವತಂತ್ರವನ್ನ ಕೊಡಿಸಿರ್ತಕ್ಕಂಥ ಅನೇಕ ಮಾನ್ಯರು ಬಲಿದಾನದಿಂದ ಇವತ್ತು ಈ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು. ಅಂತ ಸ್ವತಂತ್ರಕ್ಕೋಸ್ಕರ ಬಲಿದಾನ ಮಾಡಿರ್ತಕ್ಕಂಥವ್ರು, ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಸ್ಮರಿಸ್ತಕ್ಕಂಥ ಒಂದು ಪುಣ್ಯ ದಿನ ಅಂತ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ ಎಲ್ರಿಗೂ ಮತ್ತೊಮ್ಮೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇನ್ನೆಲ್ಲರೂ ಕೂಡ ಒಳ್ಳೆದಾಗಿ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಒಂದು ಆರೈಕೆಯೊಂದಿಗೆ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.